ನಾಳೆ ತುಮಕೂರು ಜಿಲ್ಲಾಧಿಕಾರಿಗಳ ಅವರನ್ನ ಒಂದು ಟಾರ್ಗೆಟ್ ಮಾಡಿ ಭೂಮಿಯನ್ನ ಲಪ್ಟಾಸಕ್ಕೆ ಕಾರಣರಾಗಿದ್ದಾರೆ ಅನ್ನೋ ದೃಷ್ಟಿಯಿಂದ ಕೆಲವು ವ್ಯಕ್ತಿಗಳು ಅವರಿಗೆ ನಾಗರಿಕ ಸನ್ಮಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. 10 ಗಂಟೆಗೆ 10:30 ಬರ್ತಾ ಇದ್ದಾರೆ. ಇದೊಂದು ಭಾಗ. ನಾವು ಸನ್ಮಾನ ಮಾಡೋ ವಿಚಾರದಲ್ಲಿ ನಮ್ಮ ತಕರಾರು ಏನೂ ಇಲ್ಲ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲಾಧಿಕಾರಿ ಬಂದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳಾ ಜಿಲ್ಲಾಧಿಕಾರಿ ಇದು ಕೂಡ ನೆನಪಿರಲಿ. ಯಾವುದೇ ಭ್ರಷ್ಟಾಚಾರ ಇಡೀ ಜಿಲ್ಲೆಯಲ್ಲಿ ನಮ್ಮ ಅದು ಕಂದಾಯ ವ್ಯಾಪ್ತಿಯಲ್ಲಿ ನಡೀತಿಲ್ಲ ಅನ್ನೋದು ಕೂಡ ನಾನು ಜಿಲ್ಲಾಧಿಕಾರಿ ಪ್ರಾಮಾಣಿಕ ಕೆಲಸ ಮಾಡ್ತಿದ್ದಾರೆ. ಯಾವುದೋ ಒಂದು ಜಮೀನು ಬದಗಿರಿ ತಾಲೂಕಿನ ಜಮೀನನ್ನು ಉಲ್ಲೇಖಿಸಿ ಅದನ್ನು 2 ಕೋಟಿ ಪಡೆದಿದ್ದಾರೆ, ಜಮೀನನ್ನ ಭೂಗಳ್ಳರಿಗೆ ಅವರು ಮಾರಾಟ ಮಾಡಲಿಕ್ಕೆ ಅಥವಾ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಕೂಡ ಒಂದು ಆರೋಪ. ನಾವು ನಿಮ್ಮ ಆರೋಪಕ್ಕೆ ನಾವು ಯಾವುದೂ ತಕರಾರಿಲ್ಲ. ಸರ್ಕಾರದ ಸಹ ಎಲ್ಲ ಕೂತಿದ್ದೀವಿ, ಕೂಡ ಸಭೆ ಮಾಡಿದ್ದೇವೆ. ನಮ್ಮ ಆರೋಪ ಇಷ್ಟೇ, ಯಾರು ಸನ್ಮಾನ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅವರಿಗೆ ನೀವು ಆರೋಪ ಮಾಡಿದ್ದೀರಾ, ದಾಖಲಾತಿಗಳೊಂದಿಗೆ ಹೇಳಿ. ಜಿಲ್ಲಾಧಿಕಾರಿಗಳು ಅಪ್ರಾಮಾಣಿಕರಾಗಿದ್ದಾರೆ, ಲಂಚನ ಪಡೆದಿದ್ದಾರೆ, ಸೋ ದಾಖಲೆಗಳಿದೆ ಸರ್ ಅಂತ ಹೇಳಿ. ಸರ್ಕಾರಿ ಜಮೀನಾಗಿದೆ, ಆ ಜಮೀನನ್ನ ಇಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಅಥವಾ ಇಂಥವ್ರ ಅವರ ಹೆಸರಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಂಡು ಜಿಲ್ಲಾಧಿಕಾರಿ ಅಂತ ಹೇಳಿ. ಎರಡೇ ಪ್ರಶ್ನೆ ನನಗೆ, ಈ ಜಮೀನು ಮಾಹಿತಿಯನ್ನ ಇಲ್ದಲೇನೆ ಈ ಜಮೀನಿನ ಬಗ್ಗೆ ಮಾಹಿತಿ ಕೊರತೆಯಿಂದ ಮಾಡಿರ್ಬೋದು ಅಂತ ನನ್ನ ಯಾರೋ ಒಂದು ಹೇಳಿದ ತಕ್ಷಣ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಹತ್ರ ದಾಖಲೆ ಇದೆ. ಸದರಿ ಜಮೀನು ಯಾವಾಗ ಬಂತು, ಯಾರಿಗೆ ಬಂತು, 4ನೇ ಮಾರಾಟ 4ನೇ ಮಾರಾಟ ಆಗಿದೆ. ಒಂದು ಜಮೀನನ್ನ ಮಾರಾಟ ಮಾಡಿದ್ಮೇಲೆ ಅದನ್ನ ಹಕ್ಕನ್ನ ಕೆಡಿಸಿದೆ ಇಲ್ಲ. ಆದ್ರೆ ಕನ್ವರ್ಷನ್ ಯಾವಾಗ ಮಾಡ್ತಾರೆ ಜಮೀನನ್ನ, ನೀವು ಕೊಡುವ ಅಫಿಡವಿಟ್ ಆಧಾರದ ಮೇಲೆ, ನೀವು ಕೊಡುವ ಪ್ರಮಾಣ ಪತ್ರದ ಆಧಾರದ ಮೇಲೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿ ಕನ್ವರ್ಷನ್ ಆಗ್ತದೆ. ಸೋಲಾರ್ ಆಗ್ತಿದೆ. ಇಲ್ಲಿ ಯಾವ ವ್ಯಕ್ತಿ ಮಾಡಿಸ್ಕೊಂಡಿದ್ದಾನೆ ಇಂಪಾರ್ಟೆಂಟ್ ಅಲ್ಲ, ನಾವು ದಾಖಲೆ ಕೊಡ್ತೀವಿ, ಮಾಡ್ತೀವಿ. ತಾಯಿಗಾರದ ಪ್ರಪೋಸಲ್ ಬರ್ತದೆ, ಅದನ್ನ AC ಕಳಿಸ್ತಾರೆ, ಎಲ್ಲ ಮಾಡ್ಬೋದು ಅಂತ ಕಳಿಸ್ತಾರೆ, ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಇದು ರೂಢಿಯಲ್ಲಿ ಯಾರಿಗೆ ಯಾರು ಸಹಾಯ ಮಾಡಿದ್ದಾರೆ, ಲಂಚ ಯಾರಿಗೆ ಕೊಟ್ಟಿದ್ದಾರೆ, ಲಂಚ ಕೊಟ್ಟರೂ ಹೇಳಿಲ್ಲ, ಸರ್ಕಾರಿ ಜಮೀನು ಅಂತ ಪ್ರಶ್ನೆ ಮಾಡೋರು ಹೇಳಿಲ್ಲ. ಇದು ಮಂತ್ರಿ ಗಮನಕ್ಕೂ ಇದೆ, ಜಿಲ್ಲಾ ಮಂತ್ರಿಯವರ ಗಮನಕ್ಕೂ ಇದೆ, ಕಂದಾಯ ಸಚಿವರ ಗಮನಕ್ಕೂ ಇದೆ, ಸರ್ಕಾರ ಗಮನಕ್ಕೂ ಇದೆ. ಪತ್ರಿಕೆಗಳ ಜಿಲ್ಲಾಧಿಕಾರಿಗಳ ಬಗ್ಗೆ ತೇಜೋದಯ ಮಾಡೋದು, ಜಾಲತಾಣ ಮಾಡೋದು, ಇದಕ್ಕೆ ನಮ್ಮ ವಿರೋಧ. ಇಷ್ಟೇ ನಮ್ಮ ಸ್ಟ್ಯಾಂಡ್ಸ್ ಕೂಡ ಇದೆ. ನೀವು ಆರೋಪ ಮಾಡಿದ್ದೀರಾ, ದಾಖಲಾತಿಗಳನ್ನ ಕೊಡಿ. ಸರ್ಕಾರಿ ಜಮೀನು ಅಂತ ಹೇಳಿದ್ರೆ ದಾಖಲಾತಿ ಕೊಡಿ. ನಾನು ಅಲ್ಲ ಅಂತ ನಾನೇ ಮಾಡ್ತೀನಿ. ಜಮೀನು ಸರ್ಕಾರಿ ಜಮೀನು ಅಲ್ಲ, ಇದು ರೀಗ್ರಾಂಟ್ ಜಮೀನು. ನಾವು ಜಮೀನು AC ಕೊಟ್ಟರೆ ಆದೇಶ ಆಗಿದೆ. AC ಕೊಟ್ಟ ಆದೇಶ ಮಾಡ್ಕೊಂಡು ತಾಯ್ದಾರರು ಆದೇಶ ಆ ರೀತಿ ತಾಯ್ದಾರರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಖಾತೆ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದ್ಮೇಲೆ 2004 ಆಗ್ತದೆ. ಅದಾದ್ಮೇಲೆ ಇಕ್ಬಾಲ್ ಅಹಮದ್ ಅವರಿಗೆ ಕ್ರಯ ಆಗ್ತದೆ. ಭರತ್ ಗೌಡ ಮತ್ತೆ ಕ್ರಯ 2000 ಭರತ್ ಗೌಡ ಕ್ರಯ ಆಗ್ತದೆ. ಭರತ್ ಗೌಡ ಕ್ರಯ ಆದ್ಮೇಲೆ ಯಾವುದು ಈಗಿನ ಏನು ಯಾವುದೋ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎನರ್ಜಿ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ಖರೀದಿ ಮಾಡಿ ಸೋಲಾರ್ ಕನೆಕ್ಷನ್ ಮಾಡ್ತಾರೆ. ಇಷ್ಟು ಮಾಹಿತಿ ನಮ್ಮಲ್ಲಿ ದಾಖಲಾತಿಗಳು. ಸರ್ಕಾರಿ ಜಮೀನು ದಾಖಲೆ ಬಂತು, ಅದೇ ಜಮೀನಿಲ್ಲ, ಜಮೀನು ಸರ್ವೆ ಚೇಂಜ್ ಆಗಿರೋಲ್ಲ. ಮೂಲದ ಜಮೀನು ಕೂಡ ರೀನೆಟ್ ಆಗ್ತದೆ. ಯಾರು ಶಾಸ್ತ್ರಿಗೆ ಶಾಸ್ತ್ರ ಸುಳ್ಳು ಜನರಿಗೆ 4 ಸತಿ ಸುಳ್ಳು ಹೇಳಿದ್ರೆ ಸಾರ್ವಜನಿಕರು ನಂಬ್ತಾರೆ. ಇದು ವ್ಯವಸ್ಥೆ ಇದೆ. ದಯವಿಟ್ಟು ಬಿಟ್ಬಿಡಿ. ನೀವು ಸನ್ಮಾನ ಮಾಡ್ಕೊಳ್ಳಿ. ಸನ್ಮಾನ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ, ಆರೋಪಿಸಿರುವಂತೆ ದಾಖಲಾತಿಯನ್ನು ಕೊಟ್ಟು ನೀವು ಸನ್ಮಾನ ಮಾಡಿ. ಇಷ್ಟೇ ನಮ್ಮ ಪ್ರಶ್ನೆ. ನಮ್ಮೆಲ್ಲ ಸರ್ಕಾರಿ ನೌಕರಿ, ಜಿಲ್ಲೆ ಸರ್ಕಾರಿ ನೌಕರು, ನಾವು ಜಿಲ್ಲಾಧಿಕಾರಿ ಪರವಾಗಿದ್ದೇವೆ. ಅದು ಸರ್ಕಾರಿ ನೌಕರು, ವಿಶೇಷವಾಗಿ ಕಂದಾಯ ಇಲಾಖೆಯ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಇರ್ಬೋದು, ಉಪತಹಸೀಲ್ದಾರ್ ಇರ್ಬೋದು, ಸಿರಿಸದಾರ್ ಇರ್ಬೋದು, ತಹಸೀಲ್ದಾರ್ಗಳು ಇರ್ಬೋದು, ಉಪವಿಭಾಗಾಧಿಕಾರಿ ಇರ್ಬೋದು, ಗ್ರಾಮ ಸಹಾಯಕರು ಇರ್ಬೋದು, ವಿದಾಸ ಲಿಪಿಕ ನೌಕರ ಸಂಘ ಇರ್ಬೋದು, ಭೂಮಾಪನ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ನಾಡಿಗೆ ನಾವೆಲ್ಲರೂ ಕೂಡ ಆಯಾ ಕಚೇರಿ ಮುಂದೆ ಕೂತ್ಕೊಂಡು ಜಿಲ್ಲಾಧಿಕಾರಿ ತಾಲೂಕು ತಹಸೀಲ್ದಾರ್ಗೆ ನಂಬಿಕೆ ಕೊಟ್ಬಿಟ್ಟು ಇಲ್ಲಿ ಆರೋಪಿಸಿರುವಂತೆ ಯಾವುದೇ ವ್ಯತ್ಯಾಸಗಳು ಕಂಡು ಬಂದಿಲ್ಲ, ನಮ್ಗೆ ಮನವಿ ಇದೆ, ನೀವು ಕೊಡಿ, ಪ್ರೂವ್ ಮಾಡಿ, ನಾಳೆಯಿಂದ ಪ್ರೂವ್ ಮಾಡಿ. ತಪ್ಪು ಮಾಡಿದ್ದಾರ ಸಂಬಂಧಪಟ್ಟ ಇಲಾಖೆ ದೂರು ಕೊಡಿ. PRS ಇದ್ದಾರೆ, ಶಿಕ್ಷಣ ಸಚಿವರು ಇದ್ದಾರೆ, ಕಂದಾಯ ಸಚಿವರು ಇದ್ದಾರೆ, ಸರ್ಕಾರ ಇದೆ, ಲೋಕಾಯುಕ್ತ ಕೊಡಿ, ಮಾಡಿ. ನೀವು ಹೋರಾಟದ ತಕರಾರಿಲ್ಲ. ಜಾಲತಾಣದ ಜಿಲ್ಲಾಧಿಕಾರಿ ತೇಜೋದಯ ಮಾಡುವಂತ ಕೆಲಸವನ್ನು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಂತ ಈ ಮೂಲಕ ನಿಮಗೆ ತಿಳಿಸಿ ಇಚ್ಛೆ ಪಡ್ತೇನೆ. ಬಿಟ್ಬಿಡಿ, ಬನ್ನಿ, ದಾಖಲೆ ಕೊಡಿ. ನೀವು ನಾಳೆ ಪ್ರಶ್ನೆ ಮಾಡೋಣ, ಕೂತ್ರೆ ಮಾಡೋಣ. ಆಗಿದೆ ಸರ್ ಮಾತಾಡೋಣ. ತಪ್ಪಾಗಿದೆಯಾ, ನಾವು ಮೇಲೆ ಬರ್ತೀವಿ. ತಪ್ಪಾಗಿಲ್ಲ, ದಯವಿಟ್ಟು ವಾಪಸ್. ಇಷ್ಟೇ ಮಾತಾಡ್ತಾ ಮುಗಿಸ್ತೀನಿ. ನಾಳೆ ಎಲ್ಲ ತಾಲೂಕು ಕಚೇರಿಯ
ಸಿಬ್ಬಂದಿಗಳು ಆ ತಾಲೂಕಲ್ಲಿ ಕಪ್ಪು ಪಟ್ಟಿ ಅಥವಾ ಹೊರಗೆ ಕಟ್ಕೊಳ್ಳಿ, ಅಲ್ಲೇನೇ ಇರಿ, ತಾಲೂಕು ಸೇರಿದಂತೆ ಕೆಲಸ ಮಾಡಿ. ನಾವೆಲ್ಲ ಕೂಡ ಜಿಲ್ಲಾಧಿಕಾರಿ ಜೊತೆಗಿದ್ದೀವಿ ಅಂತ ಒಂದು ಹೇಳುವಂಥ ಕೆಲಸವನ್ನು ಎಲ್ಲ ಸರ್ಕಾರದವರು ಜಿಲ್ಲಾ ಸಿಬ್ಬಂದಿ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ತೀನಿ. ನಮಸ್ಕಾರ.